ಸರ್ವಕಾರೇಶು ತಾಯಿ ಜಗನ್ಮಾತೆ, ನೀನಾಗಿ ಹುಟ್ಟಿಸಿದ ಈಗಿನ ಕಂಠಗಳ ಕೂಗು ನನಗೆ ಕೇಳಿಸಲಿಲ್ಲ. ಚಿಕ್ಕಂದಿನಲ್ಲೇ ತಂದೆ ತಾಯಿ ಕಳೆದುಕೊಂಡು ತಪ್ಪನೆಯಾದ ನನ್ನನ್ನು ಮಟ್ಟಾಗಿ ಬೆಳೆಸಿದ. ಇಂದು ನನ್ನ ಕೊಳ್ಳಲ್ಲಿ ಪ್ರಾಣಿ ಕಾಣುವುದಕ್ಕೋಸ್ಕರ ನಮ್ಮಣ್ಣ ಎಡೆ ಬಿಡಿದು ಬಿಡುವುದನ್ನು ನೋಡ್ತಾ ಇದ್ದೆ. ಎಲ್ಲಾದ್ರೂ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ನನ್ನನ್ನು ಆತ್ಮಿಸುವುದು ನನ್ನೆಲ್ಲರನ್ನ ಕಾಪಾಡಿ ನನಗೆ ನನ್ನನ್ನು ಉತ್ತರಿಸಬಲ್ಲ ಬಾಳನ ಬೆಳೆದ ಅಂತ ಈಗಿನ ಮಗಳಿಗೆ ಮಕ್ಕಳು ಸೆಳೆಬಿಟ್ಟು ಬೀಳ್ತಿದ್ದಾರೆ. ಅಣ್ಣ ಮನೆಯಲ್ಲಿಲ್ಲ, ಯಾಕೆ ಏನಾದ್ರು ಕೆಲಸ ಇತ್ತಾ? ಆಗ ಅಣ್ಣ ಮನೆಯಲ್ಲಿಲ್ಲ, ಹೊರಗಡೆ ಹೋಗಿದ್ದಾನೆ. ಅವ್ರು ಬಂದ ನಂತರ ಹೇಳಿ ಕಳಿಸ್ತೀನಿ, ನೀವಿಲ್ಲಿ ಹೋಗ್ಬೋದು. ಬೈಕಿಗೆ ಹೋಗ ಅಣ್ಣ ಅವ್ರು ಬರೋದು ಎಷ್ಟೊತ್ತಾಗುತ್ತೋ ಏನೋ. ಅಣ್ಣ ಅವ್ರು ಇಲ್ಲಿ ಬರೋದೇನು ಎಷ್ಟೊತ್ತಾಗುತ್ತೋ ಏನೋ. ನಿನ್ ಕೈ ಮುಗಿದು ಬೇಡ್ಕೊಟ್ಟೆ, ಸತ್ಯದ ಪರಿಸ್ಥಿತಿಯಲ್ಲಿ ನಮ್ಮನ್ನು ಕಾಡಬೇಡ. ತನ್ನ ಗತಿಯಲ್ಲಿ ತಿರುಗಾಡುತ್ತಿರುವ
ನಮ್ಮ ಅಣ್ಣನಿಗೆ ಸಾಲ ತೀರಿಸುವ ಬಗೆಯಿತ್ತು. ಈ ವಿಷಯವನ್ನು ನಮ್ಮ ಅಣ್ಣನಿಗೆ ಏನಾದರೂ ಗೊತ್ತಾದ್ರೆ ಅದೆಷ್ಟು ದೊಡ್ಡ ಕೊಡ್ತಾರೆ ಏನು. ಅಣ್ಣನ ಅಷ್ಟೊಂದು ಕಾಳಜಿ ಇದ್ದವರು ಕೂಲಿ ಕೆಲಸ ಮಾಡಿ ಸಾಲ ತೀರಿಸಕಟ್ಟೆ ಇದನ್ನೆಲ್ಲ ಬಿಟ್ಟು ಮುಂಜಾನೆಯಿಂದ ಸಂಜೆ ತನಕ ಹೊತ್ಕೊಂಡು ಸಾಲ ಎಷ್ಟಿರುತ್ತೆ ಅಂದ್ರೆ ಸಾಲ ಕೊಟ್ಟ ಶ್ರೀಮಂತರಿಗಿಂತಲೂ ಶೂಲ ಕೇಳಿಸುವ ನಿಮ್ಮಂತಹ ನಾಯಿಗಳ ಸತ್ಯ ಮಿತಿ ಮೀರ್ತಾ ಇದೆ. ಈ ವಿಷಯವೇನಾದ್ರೂ ನಮ್ಮ ಅಣ್ಣನಿಗೆ ಗೊತ್ತಾಗಿದೆ ಆದ್ರೆ ಇಂಥ ಜಾಗದಲ್ಲಿ ನಿನ್ನ ನಾಯಿಗಳ ಯಾಕೆ ನಮ್ಮನ್ನು ಈ ರೀತಿ ಕಷ್ಟಗಳಿಗೆ ಕೊಡ್ತಾ ಇದೆಯಾ? ಬಡವರ ಬಾಳುವ ಕಷ್ಟಗಳನ್ನು ನೋಡುವ ಕಲ್ಲು ಹಾಕಿ ಕೊಡ್ತಿರ್ಬೇಕು. ಇಂತಹ ಬಡವರಿಗೆ ಕಣ್ಣೀರು ಹಾಕುವುದು ಒಬ್ಬರು ಮುಖ್ಯವಾಗಿ ಮುಗಿರ್ಬೇಕು. ಸಾಲ ಹೇಗೆ ತೀರಿಸಬೇಕು ನಡಿಬೇಡ. ನಿಮ್ಮ ಸಾವುಕಾರ ಮನೆಗೆ ಹೋಗೋಣ ನಡಿ. ನಿಮ್ಮ ಸಾವುಕಾರ ಮನೆ ಕೂಲಿ ಕೆಲಸನಾದ್ರೂ ಮಾಡಿ ಈ ಸಾಲ ಸುಲಭದಿಂದ ಹೊರಗೆ ಬರ್ತೀನಿ. ದೀಪಾ ದೀಪಾ ಏನಮ್ಮ ಶ್ರೀಮಂತರ ಮನೆ ಕೆಲಸ ಕಂಡ ದೀಪಾ ಹೌದು ಸಾಲ ಕೊಟ್ಟು ಇಂಥ ಜನ ನಾಯಿಗಳ ಮಾತುಗಳನ್ನು ಕೇಳಿ ನನ್ನ ಹೃದಯಕ್ಕೆ ಚುಚ್ಚು ನಿಂತಿದ್ದೇನೆ. ಇವಾಗ ಒಂದೊಂದು ಪ್ರಕಾರವಾದ ಶಬ್ದಗಳನ್ನು ಕೇಳಿ ನನ್ನ ಒಡಲಲ್ಲಿ ಹೊಳೆ ಹಾಕಿದಂತಾಗ್ತದೆ. ಅದಕ್ಕಾಗಿ ಇವನೊಂದಿಗೆ ಹೋಗಿ ಅಲ್ರಿ ಅವ್ರು ಮಾತಾಡ್ಬೇಕು ಏನ್ ಆಗ್ತಕತ್ತೆ ಇಲ್ಲ ಏನ್ ಮಾಡಿದ್ರ ಪೀಠತೆ ನಿಮಗೆ ಈಗ ಏನು ಮನೆ ಆಗ್ತಕತ್ತಿಲ್ಲ ನಿಮಗೆ ಏನ್ ನಡೀತೈತಿ ಏನ್ ಸನ್ನಿವೇಶ ಏನು ಅನ್ನೋದು ಅರ್ಥ ಮಾಡ್ಕೊಳ್ರಿ. ಸುಮ್ಮನಾಗ್ರಿ ಸಾಕು ನಿಮ್ ಕೈ ಮುಗಿತ ವಾತ. ಅದಕ್ಕಾಗಿ ಇವನೊಂದಿಗೆ ಹೋಗಿ ಆ ಗುಲಾಬಿಸಾಕ್ಷಿ ಮನೆಯಲ್ಲಿ ಕೂಲಿ ಮಾಡಬೇಕೆಂದಿರುವೇನಮ್ಮ. ಎಲ್ಲ ದ್ರೋಹಿ ಮೊದಲೇ ನನ್ನ ತಂಗಿ ಮನಸ್ಸಿಗೆ ನೆಮ್ಮದಿಲ್ಲದೆ ಅವಳ ಕಣ್ಣಲ್ಲಿ ನೀರಾಡಿಸಿದೆ ಆ ದುರಾಪ. ಅಣ್ಣ ಇಲ್ಲಿ ಬಿಟ್ಬಿಡೋಣ ಹೋಗಿ. ನೀನು ಸ್ವಲ್ಪ ಸುಮ್ಮನಿರಮ್ಮ. ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಜೋಪಾನ ಮಾಡಿದ ನನ್ನ ತಂಗಿಗೆ ಬಾಯಿಗೆ ಬಂದಾಗ ಬಲ್ಲ. ತಂಗಿ ಸ್ವಲ್ಪ ಸುಮ್ಮನಮ್ಮ. ಸ್ವಲ್ಪ ಸಮಯದಲ್ಲೇ ನಿನ್ನ ಮನಸ್ಸನ್ನು ಅಲ್ಲೋಲ ಕಲ್ಲೋಲ ಮಾಡಿದ ಈ ಮುಟ್ಟಾದ ಮೂಳೆಯನ್ನು ಮುರಿದು ಬಿಡುತ್ತದೆ. ಈಗಾಗಲೇ ಬರೀ ಹಣ್ಣಾಗುವಂತೆ ಗೊತ್ತಿದೆಯಾ? ಬಿಟ್ಬಿಡೋಣ ಪಾಪ. ನೋಡಲೇ ಕೇಳಿದಳು ನನ್ನ ತಂಗಿಯ ಮಾತನ್ನು. ಅವರ ಮನಸ್ಸು ಇಷ್ಟು ಪವಿತ್ರವಾಗಿದೆ ಅಂತ ಎಂದು ನಿನ್ನನ್ನು ಸುಮ್ಮನೆ ಬಿಟ್ಟು ಬಿಟ್ಟೆ. ಹೋಗು ಹೋಗು ಇಲ್ಲಿಂದ. ಏನಮ್ಮ ಒಪ್ಪತ್ತಿನ ಅನ್ನಕ್ಕೂ ಗತಿ ಇಲ್ಲದೆ ತಿರುಗಾಡುತ್ತಿರುವಾಗ ಅದು ಇಂತಹ ಪರಿಸ್ಥಿತಿಯಲ್ಲಿ ಈ ಅಪ್ರಾಜಕರ ಮನೆಗೆ ಹೋಗಿ ಈ ದನ ಪಿಸಾಚಿನ ಜೊತೆಗೆ ಹೋಗಿ ಆ ಅಪ್ರಾಜಕರ ಮನೆಯಲ್ಲಿ ಕೂಲಿ ಮಾಡಬೇಕೆಂದಿಲ್ಲ. ದೀಪ ನಿನ್ನ ಸತ್ತು ಹೋಗಿದೆ. ಜಾಗರಣ ಈ ರೀತಿ ಮಾತಾಡ್ತಿದ್ಯಾ? ನಾನು ತೀರ್ಮಾನ ತಪ್ಪೇ? ನಿನ್ನ ತೀರ್ಮಾನ ತಪ್ಪು. ವಾಳಿ ನುತ್ತಕ್ಕೂ ಬಿಡದೆ ಬೀಸುತ್ತಿರುವ ಮುಪ್ಪು ಟ್ರಕ್ಕುಗಳನ್ನು ಭಯಂಕರವಾದ ಬಿರುಗಾಳಿಗಳು ಅದೆಷ್ಟೋ ಕಷ್ಟ ಪಂಡಗಳು ಬಂದು ಲೆಕ್ಕಿಸದೆ ಚಿಕ್ಕವರಾಗಿದ್ದಾಗಿನಿಂದಲೂ ನಿನ್ನನ್ನು ಇಲ್ಲಿಯವರೆಗೆ ಪಾಲಿಸಿ ಪೋಷಿಸಿ ಇಲ್ಲಿಯವರೆಗೂ ನಿನ್ನ ಸಕಲ ಅಭಿವೃದ್ಧಿಯ ಕಾರಣವಾದ ನನಗೆ ನೀನು ಬರುತ್ತಿರುವ ಪ್ರತ್ಯೇಕರ ಇದೇನಮ್ಮ. ಕ್ಷಮಿಸ್ಬಿಡೋಣ. ಅಣ್ಣನಿಗೆ ಕೇಳುವಂತ ಕೆಟ್ಟ ಮನಸ್ಸಿನ ಉಳ್ಳವಳಲ್ಲ ಈ ನಿನ್ನ ತಂಗಿ. ಅಣ್ಣ ಚಿಕ್ಕಂದಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡೆ. ಚೊಕ್ಕಾಗಿ ಬೆಳೆಸಿ ಬಂಗಾರದ ಕಿಡಿಗಾಗಿ ಸಾಕಿದ್ದೆ ಅಲ್ಲ. ಕಷ್ಟವನ್ನು ಸಹ ನೀನು ತೋರಿಸಿಲ್ಲ ಅಂದಾಗ ಅರೆ ಹುಟ್ಟಿದ ಒಂದು ತಂದೆ ಕೂಡ
ಸಾಕಮ್ಮ ಸಾಕಮ್ಮ ಮುಂದೆ ಏನು ಹೇಳಬೇಡ ಇನ್ನಂತರ ಒಂದು ಹತ್ತ ಮಾಡಿಕೊಳ್ಳದ ತಂಗಿ ನನಗಾಗಿ ನಿನ್ನ ಮನಸ್ಸು ಇಷ್ಟು ನೊಂದು ಕಳಿಸಿದೆ ಅಂತ ನಾನು ತಿಳಿದಿರಲಿಲ್ಲಮ್ಮ